ಪ್ರಥಮವಾಗಿ ನಾನು ನಮ್ಮ ಪ್ರಧಾನಿಯವರಿಗೆ ನಮ್ಮ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಾವು ಕೂಡ ಆರ್ಥಿಕ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರ ಪಾಲಿದೆ ಎನ್ನುವಂಥದ್ದು ನಮಗೆ ನಿಜಕ್ಕೂ ಹೆಮ್ಮೆ ತರುವಂಥ ವಿಚಾರ. ಇಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ನಮಗೆ ಮೋದಿಯವರ ಯೋಜನೆಗಳಾಗಿರ್ಬೋದು, ಅವರು ನಮಗೆ ತುಂಬುವಂಥ ಧೈರ್ಯಗಳಾಗಿರ್ಬೋದು, ಬೇರೆ ಬೇರೆ ಇಲಾಖೆಗಳ ಸಪೋರ್ಟ್ ಆಗಿರ್ಬೋದು, ಸರ್ಕಾರಿ ಸಂಸ್ಥೆಗಳು, ಇದೆಲ್ಲರ ಸಹಕಾರದಿಂದಾಗಿ ಸ್ವಸಹಾಯ ಸಂಘದ ಮಹಿಳೆ ಇವತ್ತು ದೊಡ್ಡ ಸಾಧನೆ ಮಾಡ್ತಾ ಇದ್ದಾಳೆ. ಇದು ನಮಗೆ ಎಷ್ಟು ಖುಷಿ ಕೊಟ್ಟಿದೆ, ಎಷ್ಟು ನಮಗೆ ಹೆಮ್ಮೆ ಕೊಟ್ಟಿದೆಯೋ ಹಾಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ನಾನು ಸ್ವಸಹಾಯ ಸಂಘಕ್ಕೆ ಸೇರಿ ನನ್ನ ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಎಲ್ಲೋ ನನಗೆ ಅರಿವಿಲ್ಲದೆ ನನ್ನ ದೇಶದ ಆರ್ಥಿಕ ಪ್ರಗತಿಯಲ್ಲಿ ನಮ್ಮ ಪಾಲಿದೆ ಅಂತ ಇವತ್ತು ಹೇಳುವಾಗ ನಾವು ದೇಶಕ್ಕಾಗಿ ಏನನ್ನು ಕೊಡ್ತಾ ಇದ್ದೇವೆ ಅನ್ನೋದು ಹೆಮ್ಮೆ ನಮಗಿದೆ. ಇಲ್ಲಿ ನಾನೆಲ್ಲ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದು ಬರೀ ಈ ವರ್ಷಕ್ಕೆ ಮಾತ್ರ ಸೀಮಿತವಾಗದೆ ಸ್ವಸಹಾಯ ಸಂಘದ ಮಹಿಳೆಯರು ಸರ್ಕಾರ ಕೊಟ್ಟಂಥ ಎಲ್ಲ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಅವರ ಸ್ವಾವಲಂಬಿಗಳಾಗಿ ಬದುಕಿ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿ ಇರಬೇಕೆನ್ನೋದೇ ನನ್ನ ಕನಸು. ಅದಕ್ಕೆ ನಾನು ಮೋದಿಯವರನ್ನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ನಮಗೆ ನಿಮ್ಮ ಸಹಕಾರ ಈಗ ಆಲ್ರೆಡಿ ಕೊಟ್ಟಿದ್ದೀರಿ, ಇನ್ನೆಷ್ಟು ಬೇಕು? ನನ್ನಾಗಿರುವಂಥ ಎಷ್ಟೋ ಮಹಿಳೆಯರಿದ್ದಾರೆ, ಅವರು ಮುಖ್ಯವಾಹಿನಿಗೆ ಬರಬೇಕು.